ನಿಮ್ಮನೆ ಮಗಳು ಸಾವಿತ್ರಿ ಮಾಡುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಗೋಧಿ ಹಿಟ್ಟಿನ ಪೇಪರ್ ದೋಸೆ ಮಾಡುವ ವಿಧಾನ. ಅರ್ಧ ಕಪ್ ಕಡಲೆ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಸಕ್ಕರೆ, ಅರ್ಧ ಕಪ್ ಚಿರೋಟಿ ರವೆ, 1 ಕಪ್ ಮೊಸರು. ಇವಾಗ ಒಂದು ಜಾರ್ ತಗೊಂಡು ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಹಾಕಿ ಅರ್ಧ ಕಪ್ ಚಿರೋಟಿ ರವೆ ಹಾಕೋಣ. ಸ್ವಲ್ಪ ಸಕ್ಕರೆಯನ್ನು ಹಾಕೋಣ. 1 ಟೀ ಸ್ಪೂನ್ ಉಪ್ಪು ಹಾಕಿ 1 ಕಪ್ ಮೊಸರನ್ನು ಹಾಕಿ ಇವಾಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬೋಣ. ಇಷ್ಟು ನುಣ್ಣಗೆ ರುಬ್ಬಬೇಕು. ಇವಾಗ ಒಂದು ಪಾತ್ರೆಗೆ ಹಾಕೋಣ. ಇದು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಏನಾದ ಬರಬೇಕು. ಇವಾಗ ದೋಸೆ ಹಂಚ ಹಾಕೋಣ. ನೀರು ಹೊಡೆದು ಒರೆಸ್ಬೇಕು. ಮತ್ತು ನೀರು ಹೊಡೆದು ದೋಸೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ಈಗ ಹಾಕಿ ತಿರುಗಿಸ್ಬೇಕು. 1 ಸ್ಪೂನ್ ಹೊಳಿಸಿ ಹಾಕೋಣ ದೋಸೆ. ಇವಾಗ ದೋಸೆ ಹೊಳಿಸಿ ಹಾಕೋಣ. ಗೋಧಿ ಹಿಟ್ಟಿನ ಪೇಪರ್ ದೋಸೆ ರೆಡಿ. ಗೋಧಿ ಹಿಟ್ಟಿನ ಪೇಪರ್ ದೋಸೆ, ಅದರ ಜೊತೆ ಬಟಾಟಿ ಪಲ್ಯ. ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪೇಪರ್ ದೋಸೆ.